ದೇವರಾಜ ಅರಸರನ್ನ ಸಿದ್ದರಾಮಯ್ಯನವ್ರನ್ನು ಸೇರಿಸ್ಕೊಂಡು ರಾಜಕಾರಣದಲ್ಲಿ ಯಾರೊಂದಿಗೂ ಹೋಲಿಸಲಾಗದು. ಅವ್ರ ದಾಖಲೆನ ಸಿದ್ದರಾಮಯ್ಯನವ್ರಿಗೆ ಮುರಿಯಕ್ಕಾಗಲ್ಲ. ಯಾಕೆಂದ್ರೆ ದೇವರಾಜ ಅರಸರು ನಾನ್ ಸ್ಟಾಪ್ ಮುಖ್ಯಮಂತ್ರಿ. ಸೋಲಿಲ್ಲದ ಸರದಾರನ ದಾಖಲೆ ಮುರಿಯೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅಂದು ಇಲ್ಲ ಇಂದು ಇಲ್ಲ, ಅಂದು ಅರಸು ಇಂದು ಅರಸು ಮುಂದೆಯೂ ಅರಸು. ಅರಸರಿಗೆ ಅರಸರು ಮಾತ್ರ ಸಾಟಿ ಹೊರತು ಇನ್ಯಾರೂ ಅಲ್ಲ. ದೇವರಾಜ ಅರಸರನ್ನ ನೀವು ಹೇಳ್ತಾ ಇರುವಂತ ಅಂದ್ರೆ ಸಿದ್ದರಾಮಯ್ಯನವ್ರನ್ನು ಸೇರಿಸ್ಕೊಂಡು ರಾಜಕಾರಣದಲ್ಲಿ ಯಾರೊಂದಿಗೂ ಹೋಲಿಸಲಾಗದು. ಬರೀ ಕರ್ನಾಟಕದ ರಾಜಕಾರಣ ಅಷ್ಟೇ ಅಲ್ಲ, ಭಾರತದ ರಾಜಕಾರಣದಲ್ಲೇ ದೇವರಾಜ ಅರಸರವರ ಇಟ್ಟಂಥ ಹೆಜ್ಜೆಗಳು, ಕೊಟ್ಟಂಥ ಕೊಡುಗೆಗಳು, ಸುಧಾರಣೆಗಳು ಮತ್ತು ಯೋಜನೆಗಳು, ಕಾನೂನುಗಳು, ನಿಯಮಗಳು ಸರ್ವಕಾಲಿಕ ದಾಖಲೆ ಮತ್ತು ಇತಿಹಾಸ. ಬಹುಶಃ ಈ ಶತಮಾನ ಕಳೆದರೂ ಅದನ್ನು ಮರೆಯಲಾಗದು. ಅಂತಹ ಕೊಡುಗೆ ಕೊಟ್ಟಂಥ ಒಬ್ಬ ಮಹಾತ್ಮ ದೇವರಾಜ ಅರಸರವರು. ದೇವರಾಜ ಅರಸರು ರಾಜಕೀಯವಾಗಿ ನಾನು ಹೇಳ್ಬೇಕಂತಂದ್ರೆ ಈಗ ದಾಖಲೆ ಅಂತ ಹೇಳ್ತಿದ್ದಾರೆ. ಅವ್ರ ದಾಖಲೆನ ಸಿದ್ದರಾಮಯ್ಯನವ್ರಿಗೆ ಮುರಿಯಕ್ಕಾಗಲ್ಲ. ಯಾಕೆಂದ್ರೆ ದೇವರಾಜ ಅರಸರು ನಾನ್ ಸ್ಟಾಪ್ ಮುಖ್ಯಮಂತ್ರಿ. 1972ರಿಂದ ಹತ್ತಿರ 80ರವರೆಗೆ ನಿರಂತರ ಮುಖ್ಯಮಂತ್ರಿ ಆಗಿದ್ದವರು. ಮತ್ತೆ ಅವಿರೋಧವಾಗಿ ವಿಧಾನಸಭೆಗೆ ಆಯ್ಕೆಯಾದಂತಹ ದಾಖಲೆ ಅವರ ಹೆಸರಿನಲ್ಲೇ ಉಳಿದಿದೆ. ಮುಖ್ಯಮಂತ್ರಿಯಾಗಿ ಒಬ್ಬ ಮುಖ್ಯಮಂತ್ರಿಯವರು ವಿಧಾನಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ದಾಖಲೆ ದೇವರಾಜ ಅರಸರದು. ಮತ್ತೊಬ್ರು ಆಗಿದ್ದಾರೆ ಗೋರ್ಪಡೆ ಅಂತ, ಇವರಿಬ್ಬರೇ. ಇದು ಬಿಟ್ರೆ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆಗೆ ವಿರೋಧವಾಗಿ ಆಯ್ಕೆಯಾದಂಥದ್ದು ಹಿಂದೆಯೂ ಇಲ್ಲ, ಮುಂದೆ ಅಂತೂ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾಧ್ಯವಿಲ್ಲ. ಮತ್ತೆ ದೇವರಾಜ ಅರಸರು ಒಂದೇ ಕ್ಷೇತ್ರ, ಹುಣಸೂರಿನ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದು, ಹುಣಸೂರು ಕ್ಷೇತ್ರದಿಂದಲೇ ಸತತವಾಗಿ ಗೆದ್ದಿದ್ದು, ಎಂದೂ ಕೂಡ ಸೋಲನ್ನ, ಚುನಾವಣೆಯ ಸೋಲನ್ನ ಕಂಡು ಕೇಳರಿಯದ ಸೋಲಿಲ್ಲದ ಸರದಾರ. ಸೋಲಿಲ್ಲದ ಸರದಾರನ ದಾಖಲೆ ಮುರಿಯೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅವಿರೋಧವಾಗಿ ಆಯ್ಕೆಯಾದ ದಾಖಲೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸತತವಾಗಿ ಮುಖ್ಯಮಂತ್ರಿ ನಿರಂತರವಾಗಿ ಏನು ಸಿದ್ದರಾಮಯ್ಯನವರ ಅವಧಿ ಅಂತಿದೆ, ಅವಧಿನ ನಾನ್ ಸ್ಟಾಪ್ ಆಗಿ ಅವರು ಮುಖ್ಯಮಂತ್ರಿ ಆಗಿದ್ದು, ಆ ದಾಖಲೆ ಮುರಿಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರು ಬ್ರೇಕಿಂಗ್ ಮುಖ್ಯಮಂತ್ರಿ. 2013ರಿಂದ 2018ರವರೆಗೆ ಅವರು 5 ವರ್ಷ ಆದ ನಂತರ ಬ್ರೇಕ್ ತಗೊಂಡು ಈಗ ಅವಧಿನ ಮಾತ್ರ ಮಾಡಿದ್ದಾರೆ. ಆದ್ರಿಂದ ನಾನು ಎಷ್ಟು ದಿನ ಅಧಿಕಾರದಲ್ಲಿದ್ದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ವರ್ಷ ಭೂಮಿ ಮೇಲೆ ಬದುಕಿದೆ ಅನ್ನೋದು ಮುಖ್ಯವಲ್ಲ. ಬದುಕಿನಲ್ಲಿ ಅಧಿಕಾರ ಅವಧಿಯಲ್ಲಿ ಏನು ಕೊಟ್ಟೆ ಅನ್ನುವುದು ಮಾತ್ರ ಮುಖ್ಯ. ಆ ದಿಕ್ಕಿನಲ್ಲಿ ಏನು ಕೊಟ್ಟೆ, ಏನು ಕೊಟ್ಟಿದ್ದಾರೆ ಅನ್ನುವುದಕ್ಕೆ ದೇವರಾಜ ಅರಸರು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ದಂತಕಥೆ. ಇವತ್ತು ಯಾವ ಪೌರ ಕಾರ್ಮಿಕರು ಅಂತ ಗೌರವದಿಂದ ಕಾಣ್ತೀವಿ, ಆ ಹೆಸರ ಸೃಷ್ಟಿಕರ್ತನೇ ದೇವರಾಜ ಅರಸು. ಯಾವ ಪದಗಳಿಂದ ಹಿಂದೆ ಕರಿತಿದ್ರು ಅಂತಕ್ಕಂಥ ಕಳೆದ ದಶಕಗಳಲ್ಲಿ ಇವತ್ತು ಮೋರಿ ಬೀದಿಯನ್ನ, ನಮ್ಮ ನಗರವನ್ನ ಸ್ವಚ್ಛ ಮಾಡ್ತಾ ಇದ್ದವ್ರನ್ನ ಕರೀತಾ ಇದ್ದಂಥ ಪದಗಳೇ ಬೇರೆ. ಅದಕ್ಕೆ ಗೌರವ ಸೂಚಕವಾದ ಪದವನ್ನು ಕೊಟ್ಟು ಮೊಲವರುವ, ತಲೆಯ ಮೇಲಿಟ್ಟು ಮೊಲ ಬರುವಂಥ ಪದ್ಧತಿಯನ್ನು ರದ್ದತಿ ಮಾಡಿ, ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಆಗದೆ ಇರುವಂಥದ್ದು, ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಆಗದೆ ಇರುವಂಥ ಬಡವರ ಪರಿಸ್ಥಿತಿ ಅವತ್ತು ಜೀತಕ್ಕಿಡ್ತಿದ್ರು. ಆ ಜೀತ ಪದ್ಧತಿಯನ್ನು ರದ್ದು ಮಾಡಿದ್ದು. ಯಾವ ಹೆಣ್ಣು ಮಗಳು ಅಕಸ್ಮಾತ್ ವಿಧವೆಯಾಗಿ ಬಿಟ್ಟರೆ ಅವತ್ತು ಆ ತವರು ಮನೆಗೆ ಬಂದಾಗ ಸಹೋದರರು ಒಂದು ರೀತಿ, ಕೊನೆಗೆ ಎತ್ತ ತಾಯಿ ಕೂಡ ಆ ಹೆಣ್ಣು ಮಗಳನ್ನ ನೋಡೋ ರೀತಿ ಬೇರೆ ಆಗ್ಬಿಡ್ತಿತ್ತು. ಅಂಥ ಟೈಮಲ್ಲಿ ವಿಧವೆ, ಯಾಕೆಂದ್ರೆ ಒಂದು ವಿಧವೆ ಅವತ್ತು ಹೊರಗಡೆನೆ ಬರಕ್ಕಾಗ್ತಾ ಇರಲಿಲ್ಲ.
ಇವತ್ತು ಸಮಾಜ ಮುಂದುವರೆದಿದೆ. ಆ ಕಾಲದಲ್ಲಿ ದಶಕಗಳ ಹಿಂದೆ ವಿಧವೆಯಾದವಳ ಸ್ಥಿತಿ ಘನಘೋರ. ಅಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳಿಗೆ ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ವಿಧವಾ ವೇತನ ತಂದರು. ವಯಸ್ಸಾದವರು ಮೂಲೆ ಸೇರ್ಕೊಂಡ್ರೆ ತುಂಬ ಕೇವಲವಾಗಿ ಕಾಣ್ತಾ ಇದ್ದಂಥ ಪರಿಸ್ಥಿತಿ ಇತ್ತು. ವೃದ್ಧಾಪ್ಯ ವೇತನ ತಂದರು. ಯಾವ ಹಳ್ಳಿಗಾಡು ಪ್ರದೇಶಗಳಲ್ಲಿ, ಈವನ್ ಪಟ್ಟಣ ಪ್ರದೇಶಗಳಲ್ಲಿ ಸೀಮಣ್ಣೆ ಬುಡ್ಡಿಯಿಂದ ಬದುಕು ಮಾಡ್ತಾ ಇದ್ದಂಥ ಬಡವರಿದ್ರು. ಇದನ್ನು ಕಣ್ಣಾರೆ ನೋಡಿದಂಥ ಮಾತೃ ಹೃದಯದ ದೇವರಾಜ ಅರಸರು ಭಾಗ್ಯ ಜ್ಯೋತಿ ಯೋಜನೆಯನ್ನು ತಂದರು. ಇವತ್ತು ವೃಕ್ಷಗಳನ್ನು ಹಿಂದೆ ಎಲ್ಲ ಸೊಸೈಟಿಗಳ ಮೂಲಕ ಸೌದೆಯನ್ನು ಕೊಡ್ತಾ ಇದ್ರು. ಆದರೆ ಹೆಸರಿನಲ್ಲಿ ಟೀಕ್ ಮರಗಳನ್ನು, ಗಂಧದ ಮರಗಳನ್ನು, ರೋಸ್ವುಡ್ಗಳನ್ನು ಅವ್ಯಾಹತವಾಗಿ ಅವತ್ತು ಕಾಡುಗಳ್ಳರು ಅದರ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಮರಗಳ ಹನನ ಆಗ್ತಾ ಇತ್ತು. ಇದನ್ನ ಹಿರಿಯ ಅಧಿಕಾರಿಗಳಿಗೆ ಹೋಗಿ ಕರ್ಕೊಂಡೋಗಿ ಕಾಡಿನಲ್ಲಿ ತೋರಿಸ್ತಾರೆ. ಅವತ್ತೇ ಅವರು ವೃಕ್ಷ ಸಂರಕ್ಷಣೆ ಕಾಯ್ದೆಯನ್ನು ತರ್ತಾರೆ. ಇವತ್ತೇನು ಅರಣ್ಯ ರಕ್ಷಣೆ ಕಾಯ್ದೆ ಇದೆ ಅಂಥದ್ದನ್ನು ತರ್ತಾರೆ. ಏನು ತರಲಿಲ್ಲ ಅರಸರು. ಕಟ್ಟ ಕಡೆಯದಾಗಿ ಇವತ್ತು ಬಂದಿಖಾನೆಯಲ್ಲಿ ಬಂದಿ ಆಗ್ತಕ್ಕಂಥ ಅಪರಾಧಿಗಳು ಅಥವಾ ಕೈದಿಗಳಿಗೆ 4 ಗೋಡೆಗಳ ಮೇಲೆ ನಿಂತು ಮಾನಸಿಕವಾಗಿ ಅವರು ಕುಗ್ಗೋಗ್ತಾ ಇದ್ರು. ಆದರೆ ಅವರಲ್ಲೂ ಇರ್ತಕ್ಕಂಥ ಮಾನವ ಸಂಪನ್ಮೂಲವನ್ನು ಬಳಸಿಕೊಂಡು ಅವರ ಸಮಯವನ್ನು ರಚನಾತ್ಮಕವಾಗಿ ಕಳೆಯುವ ರೀತಿಯಲ್ಲಿ ಅವರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು, ಅವರಿಂದ ಕೆಲಸ ಮಾಡಿಸ್ತಕ್ಕಂಥದ್ದು, ಅದಕ್ಕೆ ಕೂಲಿ ಕೊಡ್ತಕ್ಕಂಥದ್ದು, ಜೈಲಿನಲ್ಲಿ ಕೂಡ ಒಂದು ಬದುಕು ರೂಪಿಸ್ಕೊಳ್ಳುವಂಥ ಕಾನೂನನ್ನ, ವ್ಯವಸ್ಥೆಯನ್ನು ತಂದದ್ದು, ಸುಧಾರಣಾ ಕಾಯ್ದೆ ತಂದದ್ದು ದೇವರಾಜ ಅರಸರು. ಒಂದೇ ಎರಡೇ. ಇವತ್ತು ಅಕ್ಕಿ ಕೊಟ್ಟೋ ಅನ್ನ ಕೊಟ್ಟೋ ಅಂತಾರಲ್ಲ, ಅಕ್ಕಿ ಬೆಳೆಯುವುದಕ್ಕೆ 8 ಲಕ್ಷಕ್ಕೂ ಹೆಚ್ಚು ಭೂ ರೈತರಿಗೆ ಭೂ ಸುಧಾರಣಾ ಕಾಯ್ದೆ, ಉಳುವವನೇ ಹೊಲದೊಡೆಯ, ಭೂಮಿ ಉಳುವವನೇ ಹೊಲದೊಡೆಯ ಎನ್ನುವಂಥ ದಿಕ್ಕಿನಲ್ಲಿ ಅವತ್ತು ಉಳುವವನಿಗೆ ಆ ಭೂಮಿಗಳನ್ನು ಕೊಟ್ಟು ಅಕ್ಕಿಯನ್ನೇ ಬೆಳೆದುಕೊಳ್ಳಲು ಭೂಮಿಯನ್ನು ಕೊಟ್ಟರಲ್ಲ ದೇವರಾಜ ಅರಸರು. ಅವರೊಂದಿಗೆ ಯಾರ ಹೋಲಿಕೆ, ಎಲ್ಲಿಯ ಹೋಲಿಕೆ? ಹಿಮಾಲಯ ಪರ್ವತಕ್ಕೂ ಗುಡ್ಡಕ್ಕೂ ಒಂದು ಹೋಲಿಕೆ ಮಾಡಿದರೆ ಏನು ಹೋಲಿಕೆ ಆಗ್ಬೋದು, ಅಂಥದ್ದು ಮಾತ್ರ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗಲೂ ಸಹ ಅಂದು ಅರಸು, ಇಂದು ಸಿದ್ದರಾಮಯ್ಯ ಇಬ್ಬರು ನಾಯಕರುಗಳನ್ನ ಸಮತೋಲನದಲ್ಲಿ ಅಂದು ಇಲ್ಲ ಇಂದು ಇಲ್ಲ. ಅಂದು ಅರಸು, ಇಂದು ಅರಸು, ಮುಂದೆಯೂ ಅರಸು. ಅರಸರಿಗೆ ಅರಸರು ಮಾತ್ರ ಸಾಟಿ ಹೊರತು ಇನ್ಯಾರೂ ಅಲ್ಲ. ಯಾವ ಸಣ್ಣ ಸಣ್ಣ ಸಮುದಾಯಗಳು, ಹಡಪದ ಸಮುದಾಯ, ವಿಶ್ವಕರ್ಮ ಸಮುದಾಯ, ಕಾಯಕ ಸಮುದಾಯಗಳು 12ನೇ ಶತಮಾನದ ಬಸವಣ್ಣನವರ ನಂತರ ಅಂಥ ಸಮಾಜಗಳಿಗೆ ಸ್ವಾಭಿಮಾನದ ಬದುಕನ್ನ, ಮಡಿವಾಳ ಸಮಾಜ ಆಗ್ಬೋದು, ಮೇದರ ಸಮಾಜ ಆಗಬಹುದು, ಬೋವಿ ಸಮಾಜ ಆಗಬಹುದು, ಸಮಗಾರ ಅರಳಿನ ಸಮಾಜ ಆಗಬಹುದು, ಗಾಣಿಗರ ಕಪ್ಪಣ್ಣ ಸಣ್ಣ ಸಮಾಜ ಆಗಬಹುದು, ಹೇಳುತ್ತಾ ಹೋದರೆ ಇಂಥ ಕಾಯಕ ಸಮುದಾಯಗಳೆಲ್ಲ ಕಾಯಕವನ್ನು ಮಾಡಿಕೊಂಡು ಪ್ರಜಾಪ್ರಭುತ್ವದ ಸವಿಯನ್ನು ಅನುಭವಿಸದೆ, ಸಂವಿಧಾನದ ಹಕ್ಕನ್ನು ಅನುಭವಿಸದೆ ಮೂಲೆ ಗುಂಪಾಗಿದ್ದವು. ಬಹುಶಃ ಬಸವಣ್ಣನವರ ನಂತರ ಬಸವಣ್ಣನವರ ಚಿಂತನೆ, ಆ ನಂತರ ಬಂದಂಥ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಂಥ ಮೀಸಲಾತಿಯ ಪ್ರೇರಣೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯವನ್ನು ಈ ದೇಶದಲ್ಲಿ ಅಕ್ಷರಶಃ ಸ್ವಾತಂತ್ರ್ಯಾನಂತರ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯದ ಹಕ್ಕನ್ನು ಉಣಬಡಿಸಿದ್ದು ದೇವರಾಜ ಅರಸ್. ಈ ಕಾರಣಕ್ಕಾಗಿ ದೇವರಾಜ ಅರಸರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೆದರು. ಯಾರೊಂದಿಗೆ ಹೋಲಿಕೆ, ಎಲ್ಲಿಯೇ ಹೋಲಿಕೆ? ಇಂಥ ಸಮಾಜಗಳಿಗೆ ಮೀಸಲಾತಿ ಕೊಡಲಿಕ್ಕೆ ಔದ್ಯೋಗಿಕ ಅವಕಾಶ, ರಾಜಕೀಯ ಅವಕಾಶ, ಶಿಕ್ಷಣದ ಅವಕಾಶ, ಈ ಅವಕಾಶಗಳನ್ನು ಕೊಡಲಿಕ್ಕೆ ಮೀಸಲಾತಿ ಕೊಡಬೇಕಂತಕ್ಕಂಥ ಒಂದು ಕ್ರಾಂತಿಕಾರಕ ಸುಧಾರಣೆಯಾದಂಥ ಒಂದು ಮೀಸಲಾತಿಯ ಕಾನೂನನ್ನು ತಂದ್ರಲ್ಲ LG ಆವನೂರ್ ಅವರನ್ನ, ಯಾವ ಬೇಡ ಸಮುದಾಯದ LG ಆವನೂರ್ ಅವರನ್ನ ಅಂತ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಕೇವಲ 3 ವರ್ಷಗಳಲ್ಲಿ ಆ ವರದಿಯನ್ನು ತರಿಸ್ಕೊಂಡು ಅದನ್ನು ಜಾರಿ ಮಾಡುವ ಮೂಲಕ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದನ್ನು ಲೆಕ್ಕಿಸದೆ ಇಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟರ. ಇವತ್ತಿಗೂ ಕೂಡ ಅದರ ಮೀಸಲಾತಿಯ ಆವನೂರವರ ವರದಿ ಕೊಟ್ಟಂಥ ಮೀಸಲಾತಿಯನ್ನೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಎಲ್ಲ ಸಮುದಾಯಗಳು, ದಮನಿತ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ದೇವರಾಜ ಅರಸರು ಕಾರಣ. ಆದರೆ ಇದೇ ಸಿದ್ದರಾಮಯ್ಯನವರು ಇನ್ನಷ್ಟು ನಾನು
ಇಂಥ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತೇಳಿ ಹಿಂದುಳಿದ ವರ್ಗದ ಆಯೋಗದ ಕಾಂತರಾಜು ಅವರ ಆಯೋಗದ ವರದಿಯನ್ನ 160 ಕೋಟಿ ರಾಜ್ಯದ ಜನರ ತೆರಿಗೆ ಹಣವನ್ನು ವೆಚ್ಚ ಮಾಡಿ ವರದಿಯನ್ನ ಸ್ವೀಕಾರನೇ ಮಾಡಲಿಲ್ಲ. 10 ವರ್ಷ ಅದನ್ನು ಸ್ವೀಕಾರ ಮಾಡೋ ಧೈರ್ಯ ಮಾಡಲಿಲ್ಲ. ರಾಹುಲ್ ಗಾಂಧಿ ಡೆಲ್ಲಿಲಿ ಹೇಳಿದ್ರು ಅಂತ ಬರ್ತಾ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ರು. ಜನರು ತೆರಿಗೆ ಹಣ ಹೋಯಿತು. ಅಹಿಂದ ವರ್ಗದ ಹೆಸರಿನಲ್ಲಿ ಈ ಜನಕ್ಕೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದು ಡೋಂಗಿ ಎಂದು ಗೊತ್ತಾಯಿತು. ದೇವರಾಜ ಅರಸರು ಜಮೀನ್ದಾರಿಕೆ ವ್ಯವಸ್ಥೆಯಿಂದ ಬಂದು ಜೀತ ಪದ್ಧತಿಯಲ್ಲಿ ನೊಂದಂತ ಕೃಷಿಕರ ಸ್ಥಿತಿಯನ್ನ, ಕೃಷಿ ಕಾರ್ಮಿಕರ ಪರಿಸ್ಥಿತಿಯನ್ನ ನೋಡಿ ಸುಧಾರಣೆ ತಂದರು. ಅವರು ಅರಸು ಮನೆತನದಿಂದ ಬಂದರು. ಅರಸೊತ್ತಿಗೆಯ ಸುಪ್ಪತ್ತಿಗೆಯನ್ನೆಲ್ಲ ಬದಿಗೊತ್ತು ಸಮಾಜದ ಕಟ್ಟ ಕಡೆಯ ಮನುಷ್ಯನವರೆಗೂ, ಗುಡಿಸಿಲಿನವರೆಗೂ ತಲುಪಿ ಅವರಿಗೆ ಸಾಮಾಜಿಕ ನ್ಯಾಯವನ್ನ, ಅವರಿಗೆ ಬದುಕುವ ಹಕ್ಕನ್ನ, ಅವರಿಗೆ ನೆರಳನ್ನ, ಅವರಿಗೆ ನಿವೇಶನವನ್ನ, ಅವರಿಗೆ ಉಚಿತ ಮನೆಯನ್ನ ಕೊಡುವಂತ ಯೋಜನೆಗಳು ತಂದರು. ಇಂಥ ಯೋಜನೆಗಳನ್ನಾದರೂ ನೀವು ತಂದಿದ್ದೀರಾ? ಯಾವ ಯೋಜನೆ ತಂದಿದ್ದೀರಿ? ಇವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಭಾಗ್ಯ ಯೋಜನೆಗಳು ಯಾವುದಾರು ಸಮಯದಲ್ಲಿ ಅದು ಆರೋಗ್ಬೋದು. ಆದರೆ ದೇವರಾಜ ಅರಸರು ಕೊಟ್ಟಂತ ಯೋಜನೆಗಳನ್ನ ಯಾರು ಯಾವತ್ತೂ ಎಲ್ಲಿಂದಲೂ ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅದು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಹಾಸುವಕ್ಕಾಗಿ ಹೋಗಿದೆ. ಆ ದೃಷ್ಟಿಯಿಂದ ಇವತ್ತು ಇನ್ನೊಬ್ಬ ಅರಸರೊಂದಿಗೆ ಹೋಲಿಸುವಂಥದ್ದು, ಇವತ್ತು ಭಾರತ ರತ್ನ ಪಡೆದಂತ ಕರ್ಪೂರಿ ಠಾಕೂರ್ ಅವರು ಕೂಡ ಅರಸರ ಆಡಳಿತವನ್ನು ನೋಡಿ ಅರಸರಿಂದ ಸಲಹೆ ಪಡೆಯಲಿಕ್ಕೆ ಇವತ್ತು ಕರ್ನಾಟಕಕ್ಕೆ ಬಂದು ಹೋಗ್ತಾರೆ. ಅಂತ ಅರಸರು ಮೈಸೂರಿನ ಬಗ್ಗೆ ಮಮಕಾರ, ಪ್ರೇಮ ಎಲ್ಲವೂ ಇರುತ್ತೆ. ಆದರೆ ಅದನ್ನು ಬದಿಗೊತ್ತಿ ಇಡೀ ಕರ್ನಾಟಕ ರಾಜ್ಯ, ಇಡೀ ಮೈಸೂರು ರಾಜ್ಯ ಅಂತಿರುತ್ತೆ. ಆ ಇಡೀ ಮೈಸೂರು ರಾಜ್ಯವನ್ನ ಎಲ್ಲಿ ಎಲ್ಲಿ ಭಾಷೆಯ ನಮ್ಮ ಕರುನಾಡು ಇತ್ತೋ ಆ ಕರುನಾಡಿಗೆ ಕರ್ನಾಟಕ ಎಂದು ನಾಮಕರಣವನ್ನು ಮಾಡುವ ಮೂಲಕ ಅವರು ಇಡೀ ಕರ್ನಾಟಕದ ಹೆಮ್ಮೆಯ ಅರಸರಾಗಿ ಹೊರಹೊಮ್ಮುತ್ತಾರೆ. ಅಂತ ಅರಸರಿಗೆ ಕರ್ನಾಟಕ ರತ್ನವೂ ಸಿಗಲಿಲ್ಲ, ಭಾರತ ರತ್ನವೂ ಸಿಕ್ಕಿಲ್ಲ. ಆದರೆ ನರೇಂದ್ರ ಮೋದಿಯವರಿಗೆ ಮನವಿ ಮಾಡ್ತೀನಿ, ಭಾರತ ರತ್ನ ಪಡೆಯುವಂಥ ಎಲ್ಲ ಅರ್ಹತೆ, ಯೋಗ್ಯತೆ, ಐತಿಹಾಸಿಕ ಹಿನ್ನೆಲೆ ದೇವರಾಜ ಅರಸರಿಗಿದೆ. ಅವರಿಗೆ ಕೊಡಮಾಡಬೇಕಂತೇಳಿ ಕರ್ನಾಟಕದ ಮತ್ತು ದೇಶದ ಕೋಟ್ಯಾಂತರ ಹಿಂದುಳಿದ ವರ್ಗದ ಜನರ ಪರವಾಗಿ ನಾನು ಮನವಿ ಮಾಡ್ತೇನೆ. ನೋಡಿ, ದೇವರಾಜ ಅರಸರ ದಾಖಲೆ ವಿಚಾರಕ್ಕೆ ಬಂದ್ರಿ. 72ರಿಂದ 80ರವರೆಗೆ ಮುಖ್ಯಮಂತ್ರಿ, 79ರವರೆಗೆ. ಈ ಅವಧಿಯಲ್ಲಿ 77ರ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಸೋತಿ ಸುಣ್ಣ ಆಗಿರ್ತಾರೆ. ರಾಜಕೀಯವಾಗಿ ಮೂಲೆ ಗುಂಪಾಗಿರ್ತಾರೆ, ಅತಂತ್ರ ಸ್ಥಿತಿಯಲ್ಲಿರ್ತಾರೆ. ಅವರನ್ನ ಕರೆದುಕೊಂಡು ಬಂದು ಕರ್ನಾಟಕದಲ್ಲಿ DB ಚಂದ್ರೇಗೌಡರು ಸಂಸದರಾಗಿರ್ತಾರೆ, ಅವರಿಂದ ರಾಜೀನಾಮೆ ಕೊಡಿಸಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಉಪಚುನಾವಣೆಗೆ ಗೆಲ್ಲಿಸಿ ಅವರಿಗೆ ರಾಜಕೀಯ ಮರುಜನ್ಮ ನೀಡಿ ಅವರು ಮತ್ತೆ ಪ್ರಧಾನಿಯಾಗುವುದಕ್ಕೆ ದೇವರಾಜ ಅರಸರು ರಾಜಮಾರ್ಗವನ್ನು ತೆರೆದುಕೊಡುತ್ತಾರೆ ಕರ್ನಾಟಕದಿಂದ. ಅಂತ ಅರಸರನ್ನ ಇದೇ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಕಾರಣಕ್ಕಾಗಿ, ರಾಜಕೀಯದಲ್ಲಿ ನಡೆಯುವಂಥ ಪಿತೂರಿ, ಸಂಚು, ಹುನ್ನಾರ, ಚಾಡಿಕೋರರ ಹಾವಳಿಗೆ ಇಂದಿರಾ ಗಾಂಧಿಯವರು ಕಿವಿಗೊಟ್ಟು ಅವರನ್ನ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನ ಹೋಗುವ ರೀತಿ ಆಗುತ್ತೆ. ಬಹುಶಃ ಅದೊಂದು ನಿರ್ಧಾರ ಅವತ್ತು ತಗೊಳ್ಳದೆ ಹೋಗಿದ್ರೆ ಇವತ್ತು ದೇವರಾಜ ಅರಸರು 15 ವರ್ಷಗಳ ಕಾಲ, 10 ವರ್ಷ ಪೂರೈಸಿ 15 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರು ಅನ್ನುವುದನ್ನ ರಾಜಕೀಯದ ಇತಿಹಾಸವನ್ನ, ಕರ್ನಾಟಕದ ಚುನಾವಣಾ ಇತಿಹಾಸವನ್ನ ಅವಲೋಕನವಾದರೆ ನಮಗೆ ಮನನವಾಗ್ತದೆ. ಆ ದೃಷ್ಟಿಯಿಂದ ಅಲ್ಲಿ ಕೂಡ ದೇವರಾಜ ಅರಸರ ದಾಖಲೆ ಅವರು ಕೊನೆಯಾಗಲಿಲ್ಲ, ದಾಖಲೆಯನ್ನ ಮುರಿದದ್ದು, ಆ ದಾಖಲೆಯ ಕಾಲು ಮುರಿದದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಾಸ್ತವವಾಗಿ ದೇವರಾಜ ಅರಸರು ಅವತ್ತಿನ ಪ್ರಜಾಪ್ರತಿನಿಧಿಯ ಸಭೆಗೆ ಆಯ್ಕೆಯಾಗಿ ಆನಂತರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಒಮ್ಮೆ ಮಂತ್ರಿ ಕೂಡ ಆಗಿರ್ತಾರೆ. ನಿಜಲಿಂಗಪ್ಪನವರ ಸಂಪುಟದಲ್ಲಿ ಕಾಣುತ್ತೆ.
ಆದರೆ ಅವತ್ತು ಕಾಂಗ್ರೆಸ್ ಇಬ್ಬಾಗ ಆದಾಗ ಅವರು ಕಾಂಗ್ರೆಸ್ನ ಸಂಚಾಲಕರಾಗಿರ್ತಾರೆ, ಕಾಂಗ್ರೆಸ್ ಇನ್ನು ಅಧ್ಯಕ್ಷ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡುತ್ತೆ. ಯಾವ ಸಮಾಜಗಳು ವಿಧಾನಸೌಧವನ್ನೇ ನೋಡಿರೋದಿಲ್ಲ, ವಿಧಾನಸೌಧದತ್ತ ಕಾಲು ಹಾಕ್ಲಿಕ್ಕೆ ಸಾಧ್ಯ ಆಗದಿರಲ್ವೋ ಅಂತ ಸಮಾಜಗಳು, ಅಂಬಿಗರ ಸಮುದಾಯ ಆಗ್ಬೋದು, ಕೋಡಿ ಸಮಾಜ, ಬೆಸ್ತರ ಸಮಾಜ, ಸವಿತಾ ಸಮಾಜ, ಗಾಣಿಗರ ಸಮಾಜ, ಬಲಿಜ ಸಮಾಜ, ವಾಲ್ಮೀಕಿ ಸಮುದಾಯ, ಇಂಥ ಎಲ್ಲ ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ಕೊಡಬೇಕಂತ ದೃಷ್ಟಿಯಿಂದ ಅವತ್ತು ಅಂಥವರನ್ನು ಕರೆತಂದು, ಯಾಕೆಂದರೆ ರಾಜಕೀಯದಲ್ಲಿ ಅವತ್ತು ಆಗಲೇ ಇಬ್ಬಾಗ ಆಗಿರ್ತದೆ, ಇಂದಿರಾ ಕಾಂಗ್ರೆಸ್ಸಿನ ಸಂಚಾಲಕರಾಗಿರ್ತಾರೆ. ಆದರೆ ಇವರು ಅಧ್ಯಕ್ಷರಾದ ನಂತರ ನೀವು ಚುನಾವಣೆಗೆ ನಿಲ್ಲುವ ಹಾಗಿಲ್ಲ ಅಂತ ಆಗ್ತದೆ. ಯಾರು ಅಧ್ಯಕ್ಷರಾಗಿರ್ತಾರೋ ಅವ್ರು ಚುನಾವಣೆಗೆ ನಿಲ್ಲದೆ ಹೋದರೆ ಮುಖ್ಯಮಂತ್ರಿ ಆಗ್ಲಿಕ್ಕಾಗಲ್ಲ. ಆದರೆ ಅವರು ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ನಾನು ಮುಖ್ಯಮಂತ್ರಿ ಆಗದೇ ಇದ್ರೂ ಚಿಂತೆ ಇಲ್ಲ, ಈ ಸಮುದಾಯಗಳಿಗೆ ರಾಜಕೀಯ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕಂತೇಳಿ ಈ ಎಲ್ಲ ಸಮುದಾಯಗಳಿಗೆ ಅವತ್ತು ಶಾಸನಸಭೆಗೆ ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ. 140 ಸೀಟ್ಗಳಿಗೂ ಹೆಚ್ಚು ಸ್ಥಾನಗಳಲ್ಲಿ ಆಯ್ಕೆ ಆಗುತ್ತೆ. ಅವ್ರು ಹೇಳ್ದಂಗೆ ಅವತ್ತು ಚಾಲೆಂಜರ್ಸ್ ಇರ್ತಾರೆ, ಮಾಧ್ಯಮಗಳು ಸಾಧ್ಯನೇ ಇದು, ಯಾರ್ಯಾರನ್ನೋ ಕರ್ಕೊಂಡ್ಬಿಟ್ಟಿದ್ದೀರಿ, ಮೊಯ್ಲಿ ಅವ್ರನ್ನ ತಂದದ್ದು, ಖರ್ಗೆ ಅವ್ರನ್ನ ತಂದದ್ದು, ಧರ್ಮಸಿಂಗ್ ಅವ್ರನ್ನ ತಂದದ್ದು, ವಿಶ್ವನಾಥ್ ಅವ್ರನ್ನ ತಂದದ್ದು, ಇಂಥ ಅನೇಕರಿಗೆ ಅವತ್ತು ರಾಜಕೀಯ ಖಾತೆಗಳನ್ನು ಎಲ್ಲೆಲ್ಲಿ ಭಾಳ ಯುವಕರು ಇರ್ತಾರಂಥವ್ರನ್ನೆಲ್ಲ ತರುವ ಮೂಲಕ ಒಂದು ಹೊಸ ರಾಜಕೀಯ ಮನ್ವಂತರಕ್ಕೆ, ರಾಜಕೀಯ ಕ್ರಾಂತಿಗೆ ಅವರು ಮುನ್ನುಡಿಯನ್ನು ಬರ್ತಾರೆ. ಆದರೆ ಅವತ್ತು ಅಂದುಕೊಂಡಂಗೆ ಅವತ್ತು ದೇವರಾಜ ಅರಸರ ನೇತೃತ್ವದಲ್ಲಿ ಅವರು ಮಾಡಿದಂಥ ಸಾಮಾಜಿಕ ನ್ಯಾಯದ ಒಂದು ಪ್ರಯೋಗಾಲಯ ಯಶಸ್ವಿಯಾಗಿ ಫಲಿತಾಂಶವನ್ನು ಕೊಡುತ್ತೆ. ಆದರೆ MLA ಆಗದೆ ಇದ್ದವರು ಮುಖ್ಯಮಂತ್ರಿ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಇವರ ಶಕ್ತಿ, ಇವರ ಸಾಮರ್ಥ್ಯ, ಇವರ ಸಾಮಾಜಿಕ ಬದ್ಧತೆಯನ್ನು ನೋಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ಇಂದಿರಾ ಗಾಂಧಿ ಅವರು ತೆಗೆದುಕೊಳ್ತಾರೆ, ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ಅದು ಅಲ್ಲಿಂದ ಒಂದು ಪ್ರಾರಂಭ. ಅಂದರೆ ನಾನು ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ, ಅವ್ರಿಗೆ ಟಿಕೆಟ್ ತಪ್ಪಿಸುವಂಥ ಕೆಲಸ ಕೂಡ ಆಗುತ್ತೆ. ಅವತ್ತೇ ಅವರು ಅವಿರೋಧವಾಗಿ ಆಯ್ಕೆ ಆಗೋದು ಹುಣಸೂರಿನಿಂದ. ಅವ್ರಿಗೆ ಅದಕ್ಕಿಂತ ಹಿಂದೆ ಒಂದು ಲಾಬಿ ಇರ್ತದೆ. ಅಂದರೆ ಒಂದು ಲಾಬಿನಲ್ಲಿ ಇರಲ್ಲ ಅಂತ ನಾನು ರಾಜಕೀಯವಾಗಿ ಹೇಳಲಿಕ್ಕೆ ಬಯಸೋದಿಲ್ಲ. ಅವತ್ತಿನ ಲಾಬಿಯಲ್ಲಿ ಅದಕ್ಕಿಂತ ಹಿಂದೆ ಅಂಥದ್ದೊಂದು ಲಾಬಿ ನಡೀತದೆ. ಅದರಲ್ಲಿ ಅವರಿಗೆ ಟಿಕೆಟನ್ನು ತಪ್ಪಿಸುವಂಥ ಪ್ರಯತ್ನ ನಡೀತದೆ. ಆದರೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಸಿಗುತ್ತೆ. ಅವರು ಆವಾಗ ಚೆನ್ನೈನಲ್ಲಿ ಇರ್ತಾರೆ. ಇವತ್ತೊಂಥರ ಫ್ಲೈಟ್ ಇರಲ್ಲ, ಯಾರಿಗೋ ಸಂಪರ್ಕ ಮಾಡಿ ಅವರಿಂದ ಒಂದು ಕಾರ್ನಲ್ಲಿ ಬಂದು ನಾಮಿನೇಷನ್ ಫೈಲ್ ಮಾಡ್ತಾರೆ ವಿರೋಧವಾಗಿ ಹಾಕಿ. ಯಾಕೆ ಈ ಮಾತನ್ನೇ ಹೇಳ್ತೀನಿ ಅಂದರೆ, ಅರಸರು ಪ್ರಾರಂಭಿಕ ಹಂತದಿಂದಲೂ ಇಂಥ ಸಮಾಜಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಸುಧಾರಣೆಯನ್ನು ತರಬೇಕು, ಕೃಷಿ ಕಾರ್ಮಿಕರಿಗೆ ಶಕ್ತಿಯನ್ನು ಕೊಡಬೇಕು, ದೀನ ದುರ್ಬಲರಿಗೆ ಶಕ್ತಿಯನ್ನು ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಅವತ್ತು ಎಲ್ಲ ರೀತಿಯ ಒತ್ತಡಗಳನ್ನು, ಎಲ್ಲ ರೀತಿಯ ವಿರೋಧಗಳನ್ನು ಎದುರಿಸಿ 7 ವರ್ಷ 239 ದಿನಗಳ ಈ ರಾಜ್ಯದ ಆಡಳಿತದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ಸಾಧನೆಗಳನ್ನು ಮಾಡಿ ಹೋಗ್ತಾರೆ. ಒಂದು ಋಣಮುಕ್ತ ಕಾಯ್ದೆ ಅಂತ ತರ್ತಾರೆ. ಇವತ್ತೇನು ಮೈಕ್ರೋ ಫೈನಾನ್ಸ್ ಇತ್ತು, ಆ ಮೈಕ್ರೋ ಫೈನಾನ್ಸ್ ಹಾವಳಿ ಅವತ್ತು ಬೇರೆ ರೀತಿಯಲ್ಲಿ ಇರುತ್ತೆ. ಜೀತ ಪದ್ಧತಿಗೆ ಇಟ್ಕೊಂತಿರ್ತಾರೆ, ಸಾಲ ಕೊಟ್ಟಿರ್ತಾರೆ, ಸಾಲದ ಬಾಧೆಗೆ ಸಿಲುಕಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ. ಅವತ್ತು ಋಣಮುಕ್ತ ಕಾಯ್ದೆಯನ್ನು ಮಾಡಿ ಆ ಮೂಲಕ ಎಷ್ಟೋ ಜನರಿಗೆ ಸಾಲ ಮನ್ನಾ ಆಗುತ್ತೆ, ಎಷ್ಟೋ ಜನ ಸಾಲಗಾರರ ಕಾಟದಿಂದ ಹೊರಗೆ ಬರ್ತಾರೆ. ಇಂಥ ಅನೇಕ ಎಲ್ಲೆಲ್ಲಿ ಕಂಡಲ್ಲಿ ನೋಡಿದಲ್ಲಿ ಒಂದೊಂದು ಕಾನೂನುಗಳನ್ನು, ಒಂದೊಂದು ಕಾರ್ಯಕ್ರಮಗಳನ್ನು, ಒಂದೊಂದು ಯೋಜನೆಗಳನ್ನು ರೂಪಿಸ್ತಾರೆ. ಅದು ಅರಸರ ಒಂದು ಬದ್ಧತೆ, ಅವರ ಒಂದು ಮಾತೃಹೃದಯ. ಬಹುಶಃ ಆ ರೀತಿಯ ಮಾತೃಹೃದಯವನ್ನು ಇಟ್ಟುಕೊಂಡು ನನಗೆ ತಿಳಿದಂಗೆ, ನಾನು ಹತ್ತಿರದಲ್ಲಿ ನೋಡಿದಂಗೆ, ಕಂಡಲ್ಲಿ ಏನಾದರೂ ತಲೆಗೆ ಒಳ್ಳೆಯ ವಿಚಾರಗಳು ಬಂದಾಗ ಅದನ್ನು ಯೋಜನೆ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂಥ ಒಂದು ಮಾತೃಹೃದಯವನ್ನು ನಾನು ಹತ್ತಿರದಿಂದ ಕಂಡಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಕೊಟ್ಟಂಥ ಭಾಗ್ಯಲಕ್ಷ್ಮಿ ಯೋಜನೆ ಆಗ್ಬೋದು, ಅಥವಾ ಇವತ್ತೇನು ಗಂಗಾ ಕಲ್ಯಾಣ ಯೋಜನೆ ಅಂತಿದೆ ಅದಕ್ಕೆ ಸರಳೀಕರಣಗೊಳಿಸಿದ್ದು ನಾನು ತಿಳಿದಂಗೆ ಅದಾಗ್ಬೋದು. ಮಕ್ಕಳಿಗೆ
ಯಾಕೆಂದ್ರೆ ಹೆಣ್ಣು ಮಕ್ಕಳು ಬಸ್ಸಿಗಲ್ಲೆಲ್ಲ ನೀನು ಯಾಕೆ ಶಾಲೆಗೆ ಹೋಗ್ತೀಯ ಅಂತ ಮಕ್ಕಳಿಗೆ ಅರ್ಧಂಬರ್ಧದಲ್ಲಿ ಹೆಣ್ಣು ಮಕ್ಳಿಗೆ ಶಾಲೆ ನಿಲ್ಲಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಆ ಸೈಕಲನ್ನ ಕೊಟ್ಟು ಅವರಿಗೆ ಒಂದು ನಾಯಕತ್ವದ ಗುಣವನ್ನು ತಂದು, ಯಾಕೆಂದ್ರೆ ಅವ್ರ ಕಾರ್ಯಕ್ರಮ ಕೊಟ್ಟದ್ದು ಹೆಣ್ಣು ಮಕ್ಕಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇಂಥ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸೊ ಅನೇಕ ಈ ರಾಜ್ಯದಲ್ಲಿ ಆಳಿ ಹೋದಂಥ ಅನೇಕರು ಒಳ್ಳೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಇಲ್ಲ ಅನ್ನಲ್ಲ. ಅದರ ಮಾತೃಹೃದಯದಿಂದ ಯೋಜನೆಗಳನ್ನು ಕೊಡ್ತಕ್ಕಂಥದ್ದು, ಕಂಡಲ್ಲಿ ಒಂದು ಕಾನೂನನ್ನು, ಕಂಡಲ್ಲಿ ಒಂದು ಯೋಜನೆಯನ್ನು, ಒಂದು ಏನೆಲ್ಲ ಹೊಸ ವಿಚಾರಗಳು ಬರ್ತದೆ ಅದೆಲ್ಲವನ್ನು ಜಾರಿ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಮೊಗೆದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯ ಕಂಡಿದ್ದರೆ ಅದು ದೇವರಾಜ ಅರಸರು ಅಂತ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ದೇವರಾಜ ಅರಸರು ಇಟ್ಟಂಥ ಹೆಜ್ಜೆ, ಮಾಡಿದಂಥ ಸಾಧನೆ, ಕೊಟ್ಟಂಥ ಕೊಡುಗೆಗಳು, ತಂದಂಥ ಸುಧಾರಣಾ ಕಾಯ್ದೆಗಳು ಇವೆಲ್ಲವೂ ಕೂಡ ಹಿಮಾಲಯ ಪರ್ವತದಷ್ಟೇ ಶಿಖರಪ್ರಾಯವಾಗಿದೆ. ಅವರೊಂದಿಗೆ ಯಾರನ್ನಾದರೂ ಹೋಲಿಸಲು ಹೋದರೆ ಸೂರ್ಯನಿಗೆ ಕ್ಯಾಂಡಲ್ ಹಿಡ್ದಂಗೆ ಆಗ್ಬೋದು ಅಥವಾ ಟಾರ್ಚರ್ ಹಿಡ್ದಂಗೆ ಆಗ್ಬೋದು, ಅಷ್ಟೇ ಹೊರತು ಇನ್ಯಾವ ಹೋಲಿಕೆ ಇಲ್ಲ ಅಂತ ಹೇಳಿ ಬಯಸ್ತೀನಿ. ಯಾವ ಅರ್ಥದಲ್ಲಿ ಇವತ್ತು ಇನ್ನೊಬ್ಬರಿಗೆ, ಯಾಕೆಂದರೆ ನಾನು ರಾಜಕೀಯ ಟೀಕೆಯನ್ನು ಮಾಡಲಿಕ್ಕೆ ಹೋಗಲ್ಲ, ರಾಜಕೀಯ ಟೀಕೆಯನ್ನು ಮಾಡಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋಗಲ್ಲ. ಆದರೆ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ನನ್ನನ್ನು ಅರಸರೊಂದಿಗೆ ಹೋಲಿಸಬೇಡಿ ಅಂತ. ಆದರೆ ಅರಸರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಉಪೇಕ್ಷೆ ಯಾವಾಗಲೂ ಇದೆ. ಯಾಕೆಂದರೆ ಮೈಸೂರು ಜಿಲ್ಲೆನಲ್ಲಿ ಅವ್ರದ್ದೊಂದು ಪ್ರತಿಮೆ ಆಗಲಿಲ್ಲ, ಅದನ್ನು ಕೂಡ ಯಡಿಯೂರಪ್ಪನವ್ರು ಬಂದು ಆ ಪ್ರತಿಮೆಗೆ ಸ್ಯಾಂಕ್ಷನ್ ಮಾಡಬೇಕಾಯ್ತು. ಕೊನೆಗೆ ಅದು ಅನಾವರಣ ಮಾಡುವಂಥ ಔದಾರ್ಯ ತೋರಿಸ್ತಿಲ್ಲ. ಔದಾರ್ಯದ ಗುಣಗಳು ಸಿದ್ದರಾಮಯ್ಯನವರಲ್ಲಿ ಇಲ್ಲ. ನಾಲ್ನೋಡಿ ಅವರಿಗಿಂತಲೂ ನಾನೇ ಮೇಲು ಅನ್ನುವಂಥ ಒಂದು ವರ್ತನೆ ಇದೆ, ಅದನ್ನ ನೋಡಿದ್ದೀವಿ. ಅದು ಬಿಟ್ಟರೆ ರಾಜಕೀಯವಾಗಿ ನಾನು ಹೋಲಿಕೆ ಮಾಡ್ಲಿಕ್ಕೆ ಹೋಗಲ್ಲ, ಅವ್ರ ಆಡಳಿತವನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಲ್ಲ. ಅವ್ರ ಆಡಳಿತ ಏನಿದೆ, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ತೊಂದರೆಗಳಾಗ್ತಾ ಇದೆ ಜನಕ್ಕೆ ಅನ್ನೋದು ಇವತ್ತಿನ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಹೇಳಿದರೆ ನಾನು ಈಗ ಕೊಟ್ಟಂತ ಒಂದು ವಿವರಣೆಗೆ ಅದು ಸಮತೋಲನ ಕಾಯ್ಕೊಳ್ಳಲ್ಲ, ಅದು ರಾಜಕೀಯವಾದಂಥ ಒಂದು ಹೇಳಿಕೆ ಆಗತ್ತೆ. ಆದರೆ ಈಗ ಈ ಮಾಧ್ಯಮದ ಮುಂದೆ ಬಂದದ್ದು ಅರಸರು ಎಷ್ಟು ಎತ್ತರಕ್ಕಿದ್ದಾರೆ, ಆ ಎತ್ತರದೊಂದಿಗೆ ಇರುವಂತಹ ಪರ್ವತದಂಥ ವ್ಯಕ್ತಿತ್ವದನ್ನು ನೀವು ಇನ್ನೊಬ್ಬರನ್ನು ಹೋಲಿಸಿ ಸಣ್ಣವರಾಗಬೇಡಿ. ಕೆಲವರು ಬಹಳ ಹೇಳಿದ್ದಾರೆ, ಅರಸರ ದಾಖಲೆಯನ್ನು ನುಚ್ಚು ನೂರು ಮಾಡಿದ, ಇಂಥ ಪದಗಳನ್ನು ಬಳಸಿದ್ದಾರೆ. ಇದು ಖಂಡಿತ ಯಾವುದೇ ಕಾರಣಕ್ಕೂ ಸಜ್ಜನಿಕೆ, ಸಭ್ಯತೆ, ಔದಾರ್ಯತೆ ಅನ್ನೋಲ್ಲ, ಎಲ್ಲೆ ಮೀರಿದ ಬಟ್ಟಂಗಿತನ ಅಂತ ಹೇಳ್ತಾರೆ. ಇಂಥ ಎಲ್ಲೆ ಮೀರಿದ ಬಟ್ಟಂಗಿಗಳನ್ನು, ಇಂಥ ಹೊಗಳಿಕೆಯನ್ನು ಪಕ್ಕಕ್ಕೆ ಸರಿಸಿ ಅರಸರು ಎತ್ತರಕ್ಕಿದ್ದಾರೆ, ಅವರು ಕೊಟ್ಟ ಕಾರ್ಯಕ್ರಮ ನನಗೆ ಪ್ರೇರಣೆಯಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರೆ ಆಗ ಅವರಲ್ಲಿ ಒಂದು ದೊಡ್ಡತನ ಇದೆ ಅಂತ ನಾವು ತಿಳಿಯಬಹುದು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.